ನಾನು ಎಂ ಕೃಷ್ಣಪ್ಪ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾಯಿಲ್ಲ, ಮಂತ್ರಿಗಳಿಗೆ ಮಾಹಿತಿ ಕೊರತೆ ಇದೆ. 89ರಲ್ಲಿ 1989ನಲ್ಲಿ ನಾವು ಒಂದು ಹೊಸ ಫರ್ಗೂಷನ್ ಟ್ರ್ಯಾಕ್ಟರ್ ತೊಗೊಂಡಿದ್ವಿ. ನಮ್ಮ ಮನೇಲಿ ಟ್ರ್ಯಾಕ್ಟ್ರ್ ಇತ್ತು. ಆ ಟ್ರ್ಯಾಕ್ಟ್ರನ್ನು ಎಂ ಕೃಷ್ಣಪ್ಪನವ್ರ ಲೇಔಟ್ನಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ವಿ, ಬಾಡಿಗೆಗೆ ಬಿಟ್ಟಿದ್ವಿ ಅಷ್ಟೇ. ಎಂ ಕೃಷ್ಣಪ್ಪನವ್ರ ಹತ್ರ ನಾನೇನು ಕೆಲಸಕ್ಕೆ ಸೇರಿರಲಿಲ್ಲ. ಎಂ ಕೃಷ್ಣಪ್ಪನವ್ರು ನನಗೇನು ಸಂಬಳ ಕೊಟ್ಟಿಲ್ಲ. ನಮ್ಮ ಟ್ರ್ಯಾಕ್ಟ್ರ್ ಅವ್ರ ಲೇಔಟಲ್ಲಿ ಕೆಲಸ ಮಾಡ್ತಾಯಿತ್ತು ಅಷ್ಟೇ. ಮಂತ್ರಿಗಳಿಗೆ ಮಾಹಿತಿ ಕೊರತೆ ಇದೆ. ಹೌದು, ನಿಮಗೆಲ್ಲ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಜನ ಅದಕ್ಕೆ ನನಗೆ 2 ಸಾರಿ ಆಯ್ಕೆ ಮಾಡಿದ್ವಿ. 2 ಸಾರಿ ಯಾಕೆ ಆಯ್ಕೆ ಮಾಡ್ತಾರೆ ಜನ? ನಿಮಗೆಲ್ಲ ಗೊತ್ತಿರೋರನ್ನ ಯಾಕೆ 2 ಸಾರಿ ಕೂರಿಸಿದ್ರು? ಜನರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರನ್ನ ಯಾವ ಸಂದರ್ಭದಲ್ಲಿ ಯಾರ್ಯಾರು ಆಯ್ಕೆ ಆಗ್ತಾರೆ ಇತಿಹಾಸ ಇದೆ. ಎಲ್ಲರೂ ಕೂಡ ಗೆದ್ದಿದ್ದಾರೆ, ಸೋತಿದ್ದಾರೆ, ಇದೆಲ್ಲ ಇದೆ. ಅವೆಲ್ಲ ಅರ್ಥ ಮಾಡಿಕೊಂಡ್ರೆ ಸಾಕು. ಮತ್ತೇನು ವ್ಯಾಪಾರಸ್ಥರು ಅಂತ ಹೇಳಿದ್ದಾರೆ, ವ್ಯಾಪಾರಸ್ಥರು ಅನ್ನುವಂಥದ್ದನ್ನು ಮಾತು ಹೇಳಿದ್ದಾರೆ. ನಾನು ವ್ಯಾಪಾರ ಮಾಡಿರ್ತಕ್ಕಂಥದ್ದು ನಿಜ. ನಾವು ಎಲ್ಲಿ ಚಿಂತಾಮಣಿ ಕ್ಷೇತ್ರಕ್ಕೆ ಬರೋಕ್ಕೆ ಮೊದಲು ನಾವು ಕೂಡ ರಿಯಲ್ ಎಸ್ಟೇಟು ವ್ಯಾಪಾರ ಅದೆಲ್ಲ ಮಾಡಿದ್ದೀವಿ. ಬಹುಶಃ ಇವತ್ತು ನಾವು ನನ್ನ ವ್ಯಾಪಾರದಲ್ಲಿ ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಇವತ್ತು ನಾವು 1 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ತಾಯಿದ್ದೀವಿ. ಪ್ರತಿ ವರ್ಷ 1 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ತಾಯಿದ್ದೀವಿ ಮತ್ತು ಆಸ್ತಿ ತೆರಿಗೆಗಳನ್ನು ನಾವು ಕಟ್ತಾಯಿದ್ದೀವಿ. ವ್ಯಾಪಾರಸ್ಥರು, ನಿಜವಾದಂಥ ವ್ಯಾಪಾರಸ್ಥರು ಇವರು ವ್ಯಾಪಾರಸ್ಥರು. ಇವತ್ತು ಬಡಾವಣೆಗಳು ಮಾಡಿರ್ತಕ್ಕಂಥದ್ದು ಇವರು ಸೈಟ್ಗಳು ಮಾಡಿ, ಸರ್ಕಾರಿ ಜಾಗಗಳಲ್ಲಿ ಸೈಟ್ಗಳು ಮಾಡಿ ಸೇಲ್ಡಿಡ್ ಮಾಡಿರೋದು ಯಾರೋ, ಅದೇನು ವ್ಯಾಪಾರ ಅನ್ನಲ್ವಾ? ವ್ಯಾಪಾರಸ್ಥರು ಇವರು. ನಾವು ಈ ಕ್ಷೇತ್ರಕ್ಕೆ ಬಂದಮೇಲೆ ನಾನು ಎಲ್ಲೂ 1 ಗುಂಟೆ ಜಮೀನು ತಗೊಂಡಿಲ್ಲ, ನಾವು ಎಲ್ಲೂ ಲೇಔಟ್ ಮಾಡಿಲ್ಲ. ನಾನು ಎಲ್ಲೂ ಬೆಂಗಳೂರಲ್ಲಿ ಕೂಡ ಎಲ್ಲೂ ಲೇಔಟ್ ಮಾಡಿಲ್ಲ, 1 ಗುಂಟೆ ಜಮೀನು ತಗೊಂಡಿಲ್ಲ. ಈಗ ಅಂದರೆ ಚಿಂತಾಮಣಿಗೆ ಬಂದ ಮೇಲೆ ಅದಕ್ಕೆ ಮೊದಲು ನಾವು ಕೂಡ ವ್ಯಾಪಾರಗಳು ಮಾಡಿದ್ದೀವಿ. ಆ ವ್ಯಾಪಾರ ಮಾಡಿರೋದ್ರಿಂದ ಇವತ್ತು ಕೂಡ ನಾವು ಪ್ರತಿ ವರ್ಷ 1 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ತೀವಿ, ಆಸ್ತಿ ತೆರಿಗೆಗಳನ್ನು ಕಟ್ತೀವಿ. ಈಗ ಚಿಂತಾಮಣಿಗೆ ಬಂದ ಮೇಲೆ ನಮ್ದು ಯಾವುದೂ ವ್ಯಾಪಾರನೂ ಇಲ್ಲ. ಚಿಂತಾಮಣಿಗೆ ಬಂದ ಮೇಲೆ ಕೂಡ ಇವರು ಸಾಕಷ್ಟು ವ್ಯಾಪಾರಗಳು ಮಾಡ್ತಾಯಿದ್ದಾರೆ. ಆ ವ್ಯಾಪಾರಗಳ ಬಗ್ಗೆ ಇವರು ಎಲ್ಲೆಲ್ಲಿ ಸೈಟ್ ಖರೀದಿ ಮಾಡಿದ್ದಾರೆ, ಎಷ್ಟು ಖರೀದಿ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ಮಾರಾಟಕ್ಕಿಟ್ಟು ವ್ಯಾಪಾರಕ್ಕೆ ನಡೀತಾ ಇದ್ದಿದ್ದು ನಿಜ, ವ್ಯಾಪಾರಕ್ಕೆ ಹೋಗಿದ್ದು ನಿಜ. ಆ ಬೆಲೆ ರೇಟ್ಗಳು ಕುದುರಲಿಲ್ಲ ಇವ್ರಿಗೂ ಅವ್ರಿಗೆ. ಆಗ ಇವರು ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಸ್ವಾಮೀಜಿನ ಮುಂದೆ ಬಿಟ್ಟು ಟ್ರಸ್ಟ್ಗೆ ಜಮೀನು ತಗೊಳ್ಬೇಕು ಅಂತ. ಯಾಕೆ? ಕಾನೂನು ಬಡವ್ರಿಗೊಂದು ಬಲಾಢ್ರಿಗೊಂದು ಕಾನೂನಾ? ಇವತ್ತು ಕಾನೂನಲ್ಲಿ ತಹಸೀಲ್ದಾರ್ಗೆ, ಎ.ಸಿಗೆ, ಡಿ.ಸಿಗೆ ಗೊತ್ತಿಲ್ವಾ ಎಷ್ಟು ನಗರಸಭೆ ಲಿಮಿಟಿಂದ ಎಷ್ಟು ದೂರ ಇರಬೇಕು ಜಮೀನು ಗ್ರಾಂಟ್ ಮಾಡೋದಕ್ಕೆ ಅಂತ? 1.5 1.5 ಕಿಲೋಮೀಟ್ರಲ್ಲಿ ಯಾವುದಾದ್ರೂ ಜಮೀನು ಗ್ರಾಂಟ್ ಮಾಡ್ಲಿಕ್ಕೆ ಬರುತ್ತಾ? ಅಧಿಕಾರಿಗಳಿಗೂ ಆ ಜ್ಞಾನ ಇರಬೇಕು, ಪ್ರಜ್ಞೆ ಇರಬೇಕು. ಇವ್ರು ಹೇಳ್ತಾರೆ ಮಾಡಿ ಅಂತ ಬಲವಂತ. ಅವ್ರು ಕೇಳಿದ್ರೆ ಅವರು, ಸರ್ ಏನು ಸರ್ ಮಾಡೋದು? ತಹಸೀಲ್ದಾರ್ ಹೇಳ್ತಾನೆ, ಸರ್ ಮಂತ್ರಿ ಒತ್ತಡ ಸರ್, ಎ.ಸಿ ಮಂತ್ರಿ ಒತ್ತಡ ಸರ್, ಡಿ.ಸಿ ಮಂತ್ರಿ ಒತ್ತಡ ಅಂತ. ಅವರು ಪ್ರಾದೇಶಿಕ ಆಯುಕ್ತರಿಗೆ ಹೇಳ್ತಾರೆ ಮಂತ್ರಿ ಒತ್ತಡ ಇದೆ ಅಂತ. ಮಂತ್ರಿ ಒತ್ತಡ ಇದ್ದರೆ ಕಾನೂನು ಬೇಡವಾ? ಇವರು ಅಂಬೇಡ್ಕರ್ ಬಗ್ಗೆ ಕಾನೂನುಗಳ ಬಗ್ಗೆ ಹೇಳ್ತಾರಲ್ಲ, ಯಾಕೆ ಇದು 1.5 ಕಿಲೋಮೀಟ್ರಲ್ಲಿ ಯಾಕೆ ಮಾಡೋಕ್ಕೆ ಬರುತ್ತೆ? ಏನು ಒಳ್ಳೆಯ ಕೆಲಸ ಮಾಡಿಬಿಟ್ರೆ ಅದಕ್ಕೇನು ಕಾನೂನು ಇನ್ನೊಂದು ಇಲ್ವಾ? ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಕಾನೂನು? ಎಲ್ರಿಗೂ ಒಂದೇ. 10 ಕಿಲೋಮೀಟ್ರ್ ದೂರದಲ್ಲಿ ಮಾಡಿ. ಮತ್ತು ಇವರು ಖಾಸಗಿ ಮೆಡಿಕಲ್ ಕಾಲೇಜು ಮಂತ್ರಿಗಳು ಅವ್ರ ಕುಟುಂಬ ಮಾಡಿದ್ರೆ ನಮ್ಮದೇನೂ ತಕರಾರಿಲ್ಲ, ಮಾಡಲಿ. ಅವ್ರು ಸ್ವಂತನೇ ಮಾಡಲಿ, ನಮ್ಮದೇನೂ ತಕರಾರಿಲ್ಲ. ಸರ್ಕಾರಿ ಜಾಗ ಯಾಕೆ ಬೇಕು ನಿಮಗೆ? ಸರ್ಕಾರಿ ಆಸ್ಪತ್ರೆ ನಾನು ಹಿಂದೆಯಿಂದನೂ ಹೇಳಿದ್ದೀನಿ. ಸುಧಾಕರ್ ಅವರು ಏನು ಮಾಡಿದ್ರು ಸ್ವಾರ್ಥ ಇಲ್ದಿರ ಏನು ಮಾಡೋದಿಲ್ಲ. ಇವತ್ತು 100 ಬೆಡ್ ಮತ್ತು ಇನ್ನೊಂದು ಆಸ್ಪತ್ರೆ ಕಟ್ತಾ ಇದ್ದಾರಲ್ಲ, ಇದನ್ನೆಲ್ಲ ಬಳಸ್ಕೊಂಡು ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಜಾಗ 16 ಎಕರೆ ಬೇಕು. ಅದನ್ನು ಒಂದು ಖಾಸಗಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿದರೆ 28 ಎಕರೆ ಬೇಕು. ಇವರು 16 ಎಕರೆ ಆ ಟ್ರಸ್ಟ್ ಮೂಲಕ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿರ್ತಕ್ಕಂಥದ್ದು. ಯಾರಿಗೇ ಆಗಲಿ 1.5 ಕಿಲೋಮೀಟ್ರ್ ನಗರಸಭೆ ಲಿಮಿಟಿಂದ 1.5 ಕಿಲೋಮೀಟ್ರ್ ಇದ್ದರೆ 10 ಕಿಲೋಮೀಟ್ರ್ ಆಚೆ ಇರಬೇಕು ನೀವು ಆ ರೀತಿ ಪ್ರಯತ್ನ ಮಾಡಬೇಕಾದ್ರೆ. ಇವರು 1.5 ಕಿಲೋಮೀಟ್ರ್ ಇದೆ ನಗರಸಭೆ ಲಿಮಿಟಿಂದ, ಹೆಂಗೆ ಮಾಡೋಕ್ಕೆ ಬರುತ್ತೆ? ಆದರೆ ನಿಮಗೊಂದು ಇನ್ನೊಬ್ರಿಗೊಂದ. ಹಾಗಾಗಿ ಅವರು ಭಾಳ ಪ್ರೊಫೆಸರು ಏನೇನೋ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ಕಾನೂನುಗಳು ಹೆಂಗಿದ್ದಾವೆ ಅಂತ. ಕಾನೂನು ಹೇಗಿದೆ? ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ನಿಮಗೊಂದು ನಮಗೊಂದು ಇನ್ನೊಬ್ರಿಗೊಂದಲ್ಲ, ಎಲ್ರಿಗೂ ಒಂದೇ ಕಾನೂನು. ಅವ್ರು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲೂ ನಮ್ಮದೇನು ತಕರಾರಿಲ್ಲ, ಮಾಡಲಿ. ದುಡ್ಡಿರೋರು ಮಾಡಿದಿರೋ ಇನ್ಯಾರು ನಾನು ಮಾಡೋಕ್ಕಾಗುತ್ತಾ? ಅವ್ರ ಹತ್ರ ದುಡ್ಡಿದೆ, ಅವ್ರು ಮಾಡ್ತಾರೆ, ಮಾಡಲಿ, ತೊಂದರೆ ಇಲ್ಲ. ಆದರೆ ನೀವು ಖರೀದಿ ಮಾಡಿ
ನೀವು ಸರ್ಕಾರಿ ಜಾಗನ ಮಠನ ಮುಂದೆ ಇಟ್ಬಿಟ್ಟು ಆ ಮಠದ ಹೆಸರು ಇವತ್ತು ಎಲ್ಲೋ ಇದೆ, ಆಕಾಶದಲ್ಲಿದೆ. ದೊಡ್ಡ ಬುದ್ಧಿಯವರು ಹೋದ್ಮೇಲೆ ಚಿಕ್ಕ ಬುದ್ಧಿಯವರು ಬಂದ ಮೇಲೆ ಆ ಮಠದ ಹೆಸರು ಶಿಖರಕ್ಕೆ ಏರಿಸಿದ್ದಾರೆ. ಅವ್ರನ್ನ ಯಾಕೆ ಪಾಪ ನೆಲ ಕಚ್ಚಿಸ್ತೀರಾ? ಅವ್ರಿಗೆ ಯಾಕೆ ಮಸಿ ಬೆಳೆಯೋಕೆ ಹೋಗ್ತೀರಾ? ಅದು ಮಾಡಬೇಡಿ. ಅಂಬೇಡ್ಕರ್ ಜಾಗ ಗೊತ್ತಿದೆ, ಜಾಗ ಕೊಟ್ಟಿಸಿದ್ದು. ಈಗ ನೋಡ್ರಿ, ಈಗ ಅಂಬೇಡ್ಕರ್ ಅಂತ ಹೇಳಿದರೆ ವಿಕೃತ ಮನಸ್ಸು ಅಂತ ಹೇಳಿದ್ನಲ್ಲ. ಅಂಬೇಡ್ಕರ್ ಅಂದರೆ ಊರಿಂದ ಹೊರಗಿರಬೇಕು. ಇವ್ರ ಮನಸ್ಥಿತಿ ಹೇಗಿದೆ ಅಂದರೆ 40 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಯಾರಾದರೂ ಅಮ್ಮ ನೀರು ಕೊಡಿ ಅಂದರೆ ಅವರು ಗ್ಲಾಸ್ ಕೊಡ್ತಾ ಇರಲಿಲ್ಲ, ಚೆಂಬು ಕೊಡ್ತಾ ಇರಲಿಲ್ಲ. ಯಾರಾದರೂ ದಲಿತರು ಅವರು ಇವರು ಹೋದರೆ ಹಿಂಗೆ ಹಿಡ್ಕೊಬೇಕಾಗಿತ್ತು. ಹಿಂಗೆ ಹಿಡ್ಕೊಂಡ್ರೆ ಮೇಲೆಯಿಂದ ನೀರು ಹಾಕ್ತಾಯಿದ್ರು. ಆ ಪರಿಸ್ಥಿತಿ, ಅಂಥ ವಿಕೃತ ಮನಸ್ಸು ಇವ್ರದ್ದು. ಅಂಬೇಡ್ಕರ್ ಭವನ ಏನು ಇತಿಹಾಸ, ಅದಕ್ಕೇನು ಇತಿಹಾಸ ಬೇಕಾಗಿಲ್ಲ. ಒಂದು ಅಂಬೇಡ್ಕರ್ ಭವನ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥವ್ರು, ನಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು, ಒಂದು ಸಮಾಜವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು, ಸಮಾಜ ಇರಬೇಕು ಅಂತ ಬಯಸಿರ್ತಕ್ಕಂಥವ್ರು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋರು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅನ್ನೋರು, ಅಂಥ ಹೃದಯ ಭಾಗದಲ್ಲಿ ಇರಬೇಕು ಅಂತ ನಾವು ಮಾಡಿದ್ದೀವಿ. ಅದನ್ನು ಒಪ್ಕೊಬೇಕು. ಅದನ್ನು ಬಿಟ್ಬಿಟ್ಟು ನಾನು ಮಾಡಿದ್ದೆ, ನಾನು ಅಪ್ರೂವಲ್, ನೀವು ಏನೇನು ಮಾಡಿದ್ದೀರ ಅಂತ ಗೊತ್ತಿದೆ. ಯಾವ್ಯಾವ ಭವನ ಕಟ್ಟಕ್ಕೆ ಹೋಗಿದ್ರಿ, ಕಲಾಭವನ ಕಟ್ಟಕ್ಕೆ ಹೋಗಿದ್ರಿ, ಮತ್ತು ಎಲ್ಲ ವರ್ಗಗಳ ಸಮುದಾಯದವ್ರನ್ನ ಕರೆಸಿ ನೀನೊಂದು ಅರ್ಜಿ ಕೊಡು ಅಂತ ಎಲ್ಲ ಇದೆಯಪ್ಪ, ಎಲ್ಲ ಗೊತ್ತಿದೆ. ನಾವೇನು ಹೇಳಬೇಕಾಗಿಲ್ಲ. ಅದರಿಂದ ಇವರು ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಲಿ, ನಮ್ಮದೇನೂ ತಕರಾರಿಲ್ಲ, ಖುಷಿ ಆಗ್ತದೆ. ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅಕಸ್ಮಾತ್ ಬೆಂಗಳೂರಿಗೆ ಇನ್ನು ಬೇರೆ ಕಡೆ ಹೋಗುವಂಥ ತಪ್ಪು ಹೋಗ್ತದೆ. ಮೆಡಿಕಲ್ ಕಾಲೇಜ್ ಅವ್ರೇನು ಸುಮ್ಮನೆ ಕೊಡೋಲ್ಲ, ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಆದರೂ ಕೂಡ ಹತ್ತಿರ ಇರ್ತದೆ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ, ಮಾಡಲಿ. ಅದು ಈ ಸರ್ಕಾರಿ ಜಾಗದಲ್ಲಿ ಮತ್ತು ನಗರಸಭೆ ಲಿಮಿಟ್ ಒಳಗಡೆ ಇದೆಯಲ್ಲ, ಅದು ಕಾನೂನು ಬಾಹಿರವಾಗಿರ್ತದೆ. ಹಾಗಾಗಿ ನಾನು ಮೊನ್ನೆ ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದ್ದೀನಿ, ಇವರು ಒಂದೇ ವಾರದಲ್ಲಿ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಡೆಪ್ಯೂಟಿ ತಹಸೀಲ್ದಾರು, AC, DC, ADC ಎಲ್ಲ ರಿಪೋರ್ಟ್ ಒಂದೇ ವಾರದಲ್ಲಿ 10 ದಿವಸದಲ್ಲಿ. ಏನೋ ಅವ್ರಿಗೆ ಪ್ರಜ್ಞೆ ಇಲ್ವಾ? 1.5 ಕಿಲೋಮೀಟ್ರ್ ಇದೆ, ಇದು ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ಪ್ರಜ್ಞೆ ಇಲ್ವಾ ಅಧಿಕಾರಿಗಳಿಗೆ? ಮಿನಿಸ್ಟ್ರ್ ಹೇಳಿಬಿಟ್ರೆ ಏನು ಬೇಕಾದರೂ ಮಾಡೋದಾ? ತಪ್ಪು. ಅವೆಲ್ಲ ಮಂತ್ರಿಗಳಾಗಿರ್ತಕ್ಕಂಥವ್ರು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು, ಮಾದರಿಯಾಗಿರಬೇಕು, ಮಾದರಿಯಾಗಿ ಕೆಲಸ ಮಾಡಬೇಕು ಅವರು. ಇನ್ನು ಇವ್ರನ್ನ ನೋಡಿ ಬೇರೆ ಮಂತ್ರಿಗಳು ಕೂಡ ಚಿಂತಾಮಣಿಯಲ್ಲಿ ಏನು ಮಾಡ್ತಾಯಿದ್ದಾರೆ, ಇದನ್ನು ಕಲಿಬೇಕಾ ಜನ? ಇಂಥದನ್ನು ಕಲಿಬೇಕೇನಪ್ಪ? ಮಂತ್ರಿಗಳು ಕೂಡ ಅರ್ಥ ಮಾಡ್ಕೊಬೇಕು, ಕಾನೂನು ಪ್ರಕಾರವಾಗಿ ಕೆಲಸ ಮಾಡಬೇಕು. ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿ. ಇವಾಗ ಅವರು ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲೂ ವಿರೋಧ ಮಾಡ್ತಾಯಿಲ್ಲ. ನಾನು ಈಗ ಅವ್ರ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾಯಿದ್ದಾರೆ, ನಾವೇನು ವಿರೋಧ ಮಾಡಿಲ್ಲ. ನನಗೆ ಯಾರ್ಯಾರು ಹೇಳಿದ್ರು ಬೆಟ್ಟ ಕೊರೆದು, ಇನ್ನು ನಾನು ಅದನ್ನು ಹೇಳೋಕ್ಕೋಗಿ ಅಭಿವೃದ್ಧಿ ವಿರೋಧಿ ಅಂತ ನಾನು ಯಾಕೆ ಅನಿಸ್ಬೇಕು? ಮಾಡಲಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಆಸ್ಪತ್ರೆ ಕಟ್ತಾರೆ, ಇನ್ನು ಬೇರೆ ಬೇರೆ ಕಟ್ಟಡಗಳು ಎಲ್ಲೆಲ್ಲಿ ಏನೇನು ಮಾಡ್ತಾರೋ, ಚೆಕ್ ಡ್ಯಾಮ್ಗಳು, ಇವಾಗ ನಾವೆಲ್ಲೂ ಅದರ ವಿರುದ್ಧ ಮಾಡ್ತಾಯಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿಗಳು ನಿಮಗೆ ಆಗಬೇಕು. ಸರ್ಕಾರಿ ಆಸ್ತಿಗಳು ನಮಗೆಲ್ರಿಗೂ ಗೊತ್ತಿದೆ, ಅಲ್ಲಾಗಲಿಲ್ಲ, ಇಲ್ಲಿ ಬಂದಿದ್ದಾರೆ ಇನ್ವೆಸ್ಟ್ ಮಾಡೋದಕ್ಕೆ, ಅದು ಟ್ರಸ್ಟ್ ಮುಖಾಂತರ ಮಾಡೋದಕ್ಕೆ ಬಂದಿದ್ದಾರೆ. ಈ ಸರ್ಕಾರಿ ಆಸ್ಪತ್ರೆಗಳನ್ನು ಬಳಸ್ಕೊಂಡು ಅದೆಲ್ಲ ಮಾಡಬೇಕು ಅಂದ್ಬೇಕು. ನೀವು ಮಾಡಿ, ಬೇರೆ ಮಾಡಿ. ನೀವು 28 ಎಕರೆ ಜಮೀನು ತೊಗೊಂಡು ಮಾಡಿ, ಅಥವಾ ನೀವು ಎಷ್ಟು ಎಕರೆ ತೊಗೊತೀರೋ ನೀವು ಮಾಡಿ. ಈಗ ದುಡ್ಡು ಇರ್ತಕ್ಕಂಥವರೇ ಮಾಡಬೇಕಾಗಿರೋದು, ನಮ್ಮಂಥವ್ರು ಮಾಡೋಕ್ಕಾಗಲ್ಲ. ಮಾಡಿ, ನೀವೇ ಮಾಡಿ, ತೊಂದರೆ ಇಲ್ಲ. ನಿಮ್ಗೆ ಆಸ್ತಿಗಳೇ ಆಗಬೇಕು, ಸರ್ಕಾರಿ ಆಸ್ತಿಗೆ. ಈಗ ಸರ್ಕಾರಿ ಆಸ್ತಿ ಅನ್ನೋದಕ್ಕೆ ನಮ್ಮ ವಿರೋಧ ಅಷ್ಟೇ. ಸರ್ಕಾರಿ ಆಸ್ತಿ ಇಲ್ದಿರೋ ಅವ್ರ ಖಾಸಗಿ, ಇವಾಗ ಅವ್ರು ಲೇಔಟ್ ಮಾಡಿದ್ರೆ ನಮ್ಮದೇನು ತಕರಾರು ಮಾಡಿದ್ದೀವಾ? ನಾವೇನು ಮಾಡಿಲ್ವಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇದೆ, ಇದು ಕಲ್ಲಳ್ಳಿ ಕೆರೆ, ಇವರು ಅಡ್ಜಸೆಂಟು, ಲೇಔಟ್ಗೆ ಅಡ್ಜಸೆಂಟ್ ಇರ್ತಕ್ಕಂಥದ್ದು ಕಲ್ಲಳ್ಳಿ ಕೆರೆ ಇದೆ. ಆ ಕೆರೆಯಲ್ಲಿ ಯಾವನ ಕೋದಂಡರಾಮ್ ಶೆಟ್ಟಿ ಅಂತ ಒಂದು ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಇವಾಗ ನಿಮಗೆ ಅದು ಅರಿವಿಲ್ವಾ? ನಿಮ್ಗೆ ಪ್ರಜ್ಞೆ ಇಲ್ವಾ? ಅದು ಹೆಸರು ತೆಗೆಸಬೇಕು ಅಂತೇಳಿ ತಹಸೀಲ್ದಾರ್ಗೆ, ACಗೆ, DCಗೆ ನೀವು ಹೇಳೋಕ್ಕಾಗಲ್ವಾ? ಅವ್ರು ಹೇಳ್ತಾರಂತೆ, ಅವ್ರ ಬ್ರದರ್ ಹೇಳ್ತಾರಂತೆ, ಅದು ಹಂಗೆ ಇರ್ರಿ. ಯಾಕೆ ಅಲ್ಲಿ ಒಂದು ಕೋದಂಡರಾಮ್ ಶೆಟ್ಟಿ ಅಂತ ಒಂದು ಹೆಸರು ಸೇರಿಸ್ಕೊಂಡು ಇನ್ನೊಂದು 50-100 ಜನಕ್ಕೆ ಮೋಸ ಮಾಡಬೇಕಾ? ತೆಗೆಸ್ರಿ, ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಶಾಸಕರಾಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ತೆಗೆಸ್ರಿ. ಯಾಕೆ ಕೆರೆ ಅಂಗಳದಲ್ಲಿ ಅದು ಹೆಂಗೆ ಬಂತು ಕೋದಂಡರಾಮ್ ಶೆಟ್ಟಿ ಅಂತ? ನೆನೆ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿದ್ದೀನಿ, ಇದು ತೆಗೆಸ್ಬೇಕು, ಇದು ಸೀರಿಯಸ್ ಆಗ್ತದೆ. ನೀವು ಈಗಾಗಲೇ ಕೆಲವು ಘಟನೆಗಳು ನಡೆದಿದ್ದಾವೆ, ಮತ್ತು ಇನ್ನೊಂದಷ್ಟು ಜನರಿಗೆ ತೊಂದರೆ ಆಗೋದು ಬೇಡ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಮಂತ್ರಿಗಳು ಅರ್ಥ ಮಾಡ್ಕೊಬೇಕು. ಕಾನೂನು ಪ್ರಕಾರವಾಗಿ ನೀವು ಕೆಲಸ ಮಾಡಿ, ನಾವು ಕೂಡ ನಿಮಗೆ ಜೈ ಅಂತ ಹೇಳ್ತೀವಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರಪ್ಪ, ಮಾಡಲಿ ಅಂತ ಹೇಳ್ತೀವಿ. ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯದಾಗ್ತದೆ, ಅನುಕೂಲ ಆಗ್ತದೆ, ನಮಗೂ ಖುಷಿ ಆಗ್ತದೆ.
ಬಾಹಿರವಾಗಿ ಅವ್ರು ಎಲ್ಲೇನು ಮಾಡಿದ್ರು ಕೂಡ ನನ್ನ ವಿರೋಧ ಇರುತ್ತೆ. ಮತ್ತು ನಾನು ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಕರ್ಮಭೂಮಿ ಚಿಂತಾಮಣಿ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಪಾಪ ಅವ್ರು ಹಿಂದೆ ಹೇಳ್ತಾಯಿದ್ರು ಯಾರೋ ಸಮಾಧಿಗಳು ಮಾಡೋಕ್ಕೆ ಜಾಗ ತಗೊಂಡಿದ್ರು ಅಂತ. ಆಯಿತು, ಹೌದು, ನಿಜ. ಸಮಾಧಿಗಳು ಮಾಡೋದಕ್ಕೆ ನಾನು ಅಲ್ಲಿ ತಗೊಂಡಿರೋದು. ನಮ್ಮ ಲೀಡ್ರುಗಳು ಕೂಡ ಹೇಳಿದ್ದೀನಿ, ಯಾವತ್ತಾದರೂ ನನ್ನ ಕಾಲು ಆದರೆ ನಾನು ನೋಡಿ ಇಂಥ ಜಾಗದಲ್ಲೇ ಸಮಾಧಿ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿದ್ದೀನಿ. ಪಾಪ ಅವ್ರ ಲೀಡ್ರ್ ಒಂದು ಸಾರಿ ಹೇಳಿದ್ರು, ಯಾವುದೋ ಒಂದು ಕುರುಟಳ್ಳಿ ಹತ್ರ ಪ್ರತಿಭಟನೆ ಮಾಡುವಾಗ ಅವ್ರ ಲೀಡ್ರ್ ಒಬ್ಬರು ಹೇಳಿದರು, ಅವರು 150 ವರ್ಷ ಬದುಕಲಿ, 150 ವರ್ಷ ಅವ್ರು ಬದುಕಲಿ, ಯಾವತ್ತೋ ನಾವು ಒಂದು ದಿವಸ ಪ್ರಾಣ ಹೋಗಬೇಕು, ಹೋದಾಗ ಇಂಥ ಕಡೆನೇ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದೀನಿ. ತಪ್ಪೇನಿದೆ?